ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಸ್ಟಾರ್ಟಿಂಗಲ್ಲೇ ಈ ಒಂದು ಕ್ಲಿಪ್ಪಿಂಗ್ಸನ್ನು ನೋಡಿಬಿಟ್ಟು ನೀವೆಲ್ಲರೂ ಅಂದ್ಕೊಳ್ತಿರ್ಬೋದೇನೋ, ಏನು ಮಂಜು ಇನ್ನೂ ಅಮ್ಮ ಮನೆಯಲ್ಲೇ ಇದ್ದೀರಾ ಅಂತಂದ್ಬಿಟ್ಟು. ಇಲ್ಲ, ಅಮ್ಮ ಮನೆಯಿಂದ ನಾವು ಮಂಡೇನೇ ಬಂದ್ವಿ ಬೆಂಗಳೂರಿಗೆ. ಈ ಒಂದು ಕ್ಲಿಪ್ಪಿಂಗ್ಸ್ ಬಂದು ಸಂಡೇ ಹರ್ಷಿತಕ್ಕ ಅವ್ರ ಮನೆಗೆ ಹೋಗಿದ್ವಲ್ವಾ, ಅಲ್ಲಿ ಅವ್ರ ತೋಟನೆಲ್ಲ ನೋಡಿಕೊಂಡು ಮತ್ತೆ ಮನೆಗೆ ಬಂದು ಅವರು ಅರ್ಶಿನ ಕುಂಕುಮ ಕೊಟ್ಟರು, ತಗೊಂಡು ಮತ್ತೆ ಬರಬೇಕಾದ್ರೆ ಅಲ್ಲಿ ಇನ್ನೊಬ್ರು ಅಕ್ಕ ಅವ್ರ ಮನೆಗೆ ಹೋಗ್ಬೇಕಾಗಿತ್ತು. ಅವ್ರ ಮನೆಗೂ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಅರ್ಶಿನ ಕುಂಕುಮ ತೊಗೊಂಡು ಬರೋ ಅಷ್ಟರಲ್ಲಿ ಸಂಜೆ ಆಗಿಬಿಡ್ತು. ಆಮೇಲೆ ಮನೆಗೆ ಬಂದು ಮನೆಯೆಲ್ಲ ಕಸ ಗುಡಿಸಿ ಈಗ ನನ್ನ ಹಸ್ಬೆಂಡ್ಗೆ ಮತ್ತು ಅಪ್ಪಗೆ ಟೀ ಇಟ್ಕೊಟ್ಟೆ. ನೆಕ್ಸ್ಟು ಈ ಒಂದು ಕ್ಲಿಪ್ಪಿಂಗ್ಸ್ ಬಂದು ಮಂಡೇ ಮಾರ್ನಿಂಗ್ ಮಾಡ್ಕೊಂಡಿದ್ದು. ನಾವು ಪ್ರತಿದಿನ ಬೆಳಗ್ಗೆ ಎದ್ದಿದ ತಕ್ಷಣ ಮೊದಲು ದೇವ್ರ ಫೋಟೋಸನ್ನು ನೋಡಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಬೇರೆ ಕೆಲಸಗಳನ್ನು ಮಾಡೋದು. ಅದೇ ರೀತಿಯಾಗಿಯೇ ಮಂಡೇ ಮಾರ್ನಿಂಗು ಬೆಳಗ್ಗೆ ಎದ್ದಿದ ತಕ್ಷಣ ಬಂದು ದೇವ್ರ ಫೋಟೋಸ್ ನೋಡಿ ನಮಸ್ಕಾರ ಮಾಡಿಕೊಂಡೆ. ಬೆಳಗ್ಗೆನೇ ಈ ಸೂರ್ಯನ ಕಿರಣಗಳು ಅನ್ನೋದು ದೇವ್ರ ಫೋಟೋಸ್ ಮೇಲೆ ಬೀಳ್ತಾ ಇತ್ತು. ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಒಂದು ವಿಡಿಯೋಸ್ ಮಾಡಿಕೊಂಡೆ. ಆಮೇಲೆ ಊರಿಂದ ಬರಬೇಕಾದ್ರೆ ವಿಡಿಯೋಸ್ ಏನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಆಮೇಲೆ ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೇನೂ ಅಷ್ಟೇ ವಿಡಿಯೋಸ್ ಏನು ಮಾಡ್ಕೊಳ್ಳೋದಕ್ಕೇ ಹೋಗಲಿಲ್ಲ. ಆರಾಮಾಗಿ ರೆಸ್ಟ್ ಮಾಡಿಬಿಟ್ಟೆ. ನೆಕ್ಸ್ಟ್ ಟೈಮ್ ಮಂಗಳವಾರನೂ ಅಷ್ಟೇ ಏನು ವಿಡಿಯೋಸು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಆರಾಮಾಗಿ ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡಿಬಿಟ್ಟೆ. ಇವಾಗ ನೆಕ್ಸ್ಟ್ ಬುಧವಾರ ಬೆಳಗ್ಗೆ ಮನೆ ಒರೆಸ್ತಾ ಇದ್ದೀನಿ. ಮಂಗಳವಾರ ಮನೆ ಒರೆಸೋದಕ್ಕೆ ಆಗಲಿಲ್ಲ, ಆರಾಮಾಗಿ ರೆಸ್ಟ್ ಮಾಡಿಬಿಟ್ಟೆ. ಇನ್ನು ಬುಧವಾರ ನೋಡಿದ್ರೆ ಅದ್ಯಾಕೋ ಗೊತ್ತಿಲ್ಲ, ಗಾಳಿ ಜೋರಾಗಿ ಬೀಸ್ತಾ ಇರೋದಕ್ಕೋ ಏನೋ ಗೊತ್ತಿಲ್ಲ, ಮನೆಯಲ್ಲಿ ಧೂಳು ಅನಿಸ್ತಾ ಇತ್ತು. ಅಂದರೆ ಕಾಲಿಟ್ಟಿದ ತಕ್ಷಣ ಕಾಲಿಗೆ ಒಂಥರ ಫೀಲ್ ಆಗುತ್ತಲ್ವ, ಏನಾದರೂ ಸಣ್ಣ ಸಣ್ಣ ಧೂಳಿತ್ತು ಅಂತಂದರೆ ಆ ರೀತಿಯಾಗಿ ಅನಿಸ್ತಾ ಇತ್ತು ನನಗೆ. ಅದಕ್ಕೆ ಮೊದಲು ಮನೆ ಒರೆಸ್ಬಿಡ್ಬೇಕಪ್ಪ ಅಂತಂದ್ಬಿಟ್ಟು ಮನೆ ಒರೆಸ್ತಾ ಇದ್ದೀನಿ. ನನ್ನ ಮನೆ ಕೆಲಸಗಳ ಪ್ಲಾನಿಂಗಲ್ಲಿ ಬುಧವಾರ ಮನೆ ಒರೆಸೋದೇನೂ ಇರಲಿಲ್ಲ. ಯಾಕಂದರೆ ಗುರುವಾರ ಮನೆಯೆಲ್ಲ ಒರೆಸ್ಬಿಡ್ತೀನಲ್ವ, ಶುಕ್ರವಾರ ಬೆಳಗ್ಗೆ ಬೇಗ ಪೂಜೆ ಮಾಡೋದಕ್ಕೋಸ್ಕರ. ಹಾಗಾಗಿ ಗುರುವಾರ ಒರೆಸ್ಕೊಳ್ಳೋಣ ಬಿಡು ಅಂತ ಅಂದ್ಕೊಂಡಿದ್ದೆ. ಆದರೆ ಯಾಕೋ ಆಗ್ತಾ ಇರಲಿಲ್ಲ, ಮನಸ್ಸೇ ಒಪ್ತಾ ಇರಲಿಲ್ಲ. ಹಾಗಾಗಿ ಸರಿ ಬಿಡು, ಇವತ್ತು ಬುಧವಾರ ಮನೆಯೆಲ್ಲ ನೀಟಾಗಿ ಒರೆಸ್ಬಿಡೋಣ, ಗುರುವಾರ ಒರೆಸೋದೇನೂ ಬೇಡ, ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಇನ್ನೊಂದ್ಸಲ ನೀಟಾಗಿ ಒರೆಸ್ಕೊಂಡು ಒಂದು ಸ್ವಲ್ಪ ಪೂಜೆ ಲೇಟಾಗಿ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಆ ರೀತಿಯಾಗಿ ಅಂದ್ಕೊಂಡು ಇವಾಗ ನಾನು ಮನೆ ಒರೆಸ್ತಾ ಇರೋದು. ಇವಾಗ 3 ರೂಮುಗಳು ಒರೆಸ್ಕೊಂಡು ಬಂದಿದ್ದಾಯಿತು. ಮೊದಲಿಗೆ ಮಾಸ್ಟರ್ ಬೆಡ್ರೂಮ್ನೆಲ್ಲ ಒರೆಸಿದ್ದಾಯಿತು. ಆಮೇಲೆ ನನ್ನ ಬ್ರದರ್ ಇನ್ ಲಾ ಅವ್ರ ರೂಮು ಅಂತ ಹೇಳ್ತಾ ಇರ್ತೀನಲ್ವ, ಆ ರೂಮ್ನ ಒರೆಸ್ಕೊಂಡು ಬಂದಿದ್ದಾಯಿತು. ಇವಾಗ ನನ್ನ ಹಸ್ಬೆಂಡ್ ಆಫೀಸ್ ರೂಮ್ನ ಒರೆಸಿದ್ದಾಯಿತು. ಈಗ ಕಿಚನ್ ಒರೆಸ್ತಾ ಇದ್ದೀನಿ. ಆಮೇಲೆ ಹಾಲ್ ಒರೆಸ್ಬಿಟ್ಟು ಕಾರಿಡಾರ್ ಒರೆಸ್ತೀನಿ. ಆಮೇಲೆ 4 ಬಾಲ್ಕನಿಗಳು. ಇಷ್ಟು ಒರೆಸೋಷ್ಟರಲ್ಲಿ ನನಗೆ 1 ಅವರ್ ಬೇಕಾಗುತ್ತೆ ಮನೆಯೆಲ್ಲ ಒರೆಸೋಷ್ಟರಲ್ಲಿ. ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ಬೇಗನೆ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅಂತಂದರೆ ಟಿಫನ್ ತಿನ್ನೋದಕ್ಕಿಂತ ಮುಂಚೆನೇ ಮನೆಯೆಲ್ಲ ಒರೆಸ್ಬಿಟ್ಟೆ. ಆಮೇಲೆ ಟಿಫನ್ ತಿಂದು ಆಮೇಲೆ ಟೀ ಕುಡಿದು ಪಾತ್ರೆಗಳೆಲ್ಲ ವಾಶ್ ಮಾಡಿ ನಾವು ಯೂಸ್ ಮಾಡೋ ಟಾಯ್ಲೆಟನ್ನು ಕ್ಲೀನ್ ಮಾಡಬೇಕಾಗಿತ್ತು. ಹಾಗಾಗಿ ಬೆಳಗ್ಗೆ ಬೇಗನೆ ಕೆಲಸಗಳನ್ನು ಸ್ಟಾರ್ಟ್ ಮಾಡಿಕೊಂಡ್ರೆ ಒಂದು ಮಧ್ಯಾಹ್ನ 2 ಗಂಟೆ 3 ಗಂಟೆಗೆಲ್ಲ ಎಲ್ಲ ಕೆಲಸಗಳು ಕಂಪ್ಲೀಟ್ ಆಗುತ್ತೆ. ಇಲ್ಲ ಅಂತಂದರೆ ಟಿಫನ್ ತಿಂದು ಆಮೇಲೆ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಂತಂದರೆ, ಅಂದರೆ ಮನೆ ಒರೆಸೋದಕ್ಕೆ 11 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಅದೇ ಒಂದು 12 ಗಂಟೆ ಆಗಿಬಿಡುತ್ತೆ. ಆಮೇಲೆ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ಹೋದರೆ ಅಲ್ಲೂ ಒಂದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಬೆಳಗ್ಗೆ ಬೇಗ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಮಧ್ಯಾಹ್ನಕ್ಕೆಲ್ಲ ಕೆಲಸಗಳು ಕಂಪ್ಲೀಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಬೇಗನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಈಗ ಮನೆಯೆಲ್ಲ ಒರೆಸಿದ್ದಾಯಿತು. ಇವಾಗ ನಾವು ಯೂಸ್ ಮಾಡುವ ಟಾಯ್ಲೆಟನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಊರಿಗೆ ಹೋಗೋದಕ್ಕಿಂತ ಮುಂಚೆನೇ ಈ ಟಾಯ್ಲೆಟನ್ನು ಕ್ಲೀನ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಆವತ್ತಿನ ದಿನ ಈ ಟಾಯ್ಲೆಟನ್ನು ಕ್ಲೀನ್ ಮಾಡೋದಕ್ಕೆ ಸಂಜೆ ಒಂದು 4:30-5 ಗಂಟೆ ಆಗಿತ್ತೇನೋ. ಅಂದರೆ ವೀಡಿಯೋಗೊಂದು ವಾಯ್ಸ್ ಓವರ್ ಕೊಟ್ಬಿಟ್ಟು ಅದನ್ನು ಶೆಡ್ಯೂಲ್ ಮಾಡಿ ಇಟ್ಟೋಗ್ಬೇಕಾಗಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಈ ಟಾಯ್ಲೆಟನ್ನು ಕ್ಲೀನ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಅವತ್ತು ಹೋದೆ. ಹೋಗಿ ನೋಡಿದ್ರೆ ಸೋಪ್ ಇರಲಿಲ್ಲ. ಅಂದರೆ ಗೋಡೆಗಳು ತೊಳೆಯೋದಕ್ಕೆಲ್ಲ ಸೋಪ್ ಬೇಕಾಗಿತ್ತು. ಸೋಪ್ ಖಾಲಿ ಆಗೋಗಿತ್ತು. ಆರ್ಪಿಕ್ಕೆಲ್ಲ ಹಾಕ್ಬಿಟ್ಟಿದ್ದೀನಿ ಫ್ಲೋರ್ಗೆ. ಆಮೇಲೆ ಗೋಡೆಗಳು ತೊಳೆಯೋಣ ಅಂತ ನೋಡಿದ್ರೆ ಸೋಪ್ ಇರಲಿಲ್ಲ. ಸರಿ ಆಯಿತು, ಹೋಗಲಿ ಬಿಡು, ಊರಿಂದ ಬಂದ ಮೇಲೆ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ನಾನು ಬರೀ ಫ್ಲೋರ್ ಮಾತ್ರ ತೊಳೆದ್ಬಿಟ್ಟು ಹೋಗಿದ್ದೆ. ಇವತ್ತು ಮತ್ತೆ ಫ್ಲೋರ್ಗೆಲ್ಲ ಆರ್ಪಿಕ್ ಹಾಕಿ ಗೋಡೆಗಳೆಲ್ಲ ತೊಳೆದು ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಕೇಳಿದ್ರು, ಮೊನ್ನೆ ಎಲ್ಲ ಟಾಯ್ಲೆಟ್ ಕ್ಲೀನ್ ಮಾಡ್ತಾ ಇದ್ದಲ್ಲಮ್ಮ ಒಂದು 3 ದಿನದ ಹಿಂದೆ ಮತ್ತೆ ಕ್ಲೀನ್ ಮಾಡ್ತಾ ಇದೀಯಾ ಅಂತ ಕೇಳಿದ್ರು. ಇಲ್ಲ, ಅವತ್ತು ಸೋಪ್ ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು, ಅದು ಬೇರೆ ಸಂಜೆ ಆಗಿಬಿಟ್ಟಿತ್ತು. ಸರಿ ತರಿಸ್ಕೊಂಡು ಮತ್ತೆ ಕ್ಲೀನ್ ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಬರೀ ಫ್ಲೋರ್ ಮಾತ್ರ ತೊಳೆದಿದ್ದೆ. ಅದಕ್ಕೆ ನನಗೆ ಮನಸ್ಸು ಸಮಾಧಾನ ಅನಿಸ್ಲಿಲ್ಲ. ನೆಕ್ಸ್ಟ್ ಇವಾಗ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಗೋಡೆಗಳೆಲ್ಲ ತೊಳೆದು ಅಂತಂದ್ಬಿಟ್ಟು ಹೇಳಿದೆ.
ಅದಕ್ಕೆ ಅವರು ಯಪ್ಪ ನೀನೇನಮ್ಮ ನೀನು ಏನು ಹೇಳಿದ್ರು ಕೇಳಲ್ಲ ಅಂತಂದ್ಬಿಟ್ಟು ಸರಿ ನಿನ್ನಿಷ್ಟ ಏನೋ ಮಾಡ್ಕೊ ಅಂತಂದ್ಬಿಟ್ಟು ಹೇಳ್ಕೊಂಡು ಹೋಗ್ತಾಯಿದ್ರು. ನೆಕ್ಸ್ಟ್ ಈಗ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ಊಟ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಮೊದಲೇ ಹೇಳಿದ್ದೆ ನಾನು ಟಾಯ್ಲೆಟ್ ಕ್ಲೀನ್ ಮಾಡೋದಿದೆ, ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಬಂದು ಈ ಸೊಪ್ಪು ಚಟ್ನಿನ ಬಿಸಿ ಮಾಡಿ ನಿಮಗೆ ಊಟ ಇಟ್ಕೊಳ್ಳೋದಕ್ಕಾಗೋದಿಲ್ಲ, ನೀವೇ ಬಿಸಿ ಮಾಡ್ಕೊಂಡು ತಿಂದಿರಿ ಅಂತ ಹೇಳಿದ್ದೆ. ಅವರು ಈ ಸೊಪ್ಪು ಚಟ್ನಿನ ಬಿಸಿ ಮಾಡಿಕೊಂಡು ಮಧ್ಯಾಹ್ನ ಊಟ ಮುಗಿಸ್ಕೊಂಡಿದ್ರು. ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ಮಧ್ಯಾಹ್ನ ಊಟಕ್ಕೆ ಇಟ್ಕೊಳ್ತಾ ಇದ್ದೀನಿ. ಊರಿಂದ ಬರ್ತಾ ಅಮ್ಮ ಒಂದಿಷ್ಟು ಸೊಪ್ಪುಗಳನ್ನು ಕೊಟ್ಟಿದ್ರು, ಒಲದ ಸೊಪ್ಪು ಮತ್ತು ದಂಡು ಸೊಪ್ಪೆಲ್ಲ ಕೊಟ್ಟಿದ್ರು. ನೈಟು ಈ ಒಲದ ಸೊಪ್ಪನ್ನು ಹಾಕ್ಬಿಟ್ಟು ಸೊಪ್ಪು ಚಟ್ನಿಯನ್ನು ಮಾಡಿದ್ದೆ. ಈ ಒಲದ ಸೊಪ್ಪಲ್ಲಿ ಸೊಪ್ಪು ಚಟ್ನಿಯನ್ನು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕಂತೂ. ಆಮೇಲೆ ನೈಟು ಮುದ್ದೆ ಸಹ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ನನ್ನ ಹಸ್ಬೆಂಡು. ಆಮೇಲೆ ಈ ಕುಂಬಳಕಾಯಿ ಗಿಡದ ಎಳೆ ಬಳ್ಳಿಗಳು ಬರುತ್ತಲ್ವ, ಎಳೆ ಸೊಪ್ಪು, ಆ ಸೊಪ್ಪನ್ನು ತಗೊಂಡು ಸೊಪ್ಪು ಚಟ್ನಿ ಮಾಡಿದ್ರು ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ತಿಂದು ಸುಮಾರು ವರ್ಷಗಳೇ ಆಗಿದೆ. ಹಾಗಾಗಿ ಅಮ್ಮನಿಗೆ ಹೇಳಿದೆ ನಾನು ಆ ಸೊಪ್ಪನ್ನು ತಿಂದು ಸುಮಾರು ದಿನ ಆಗೋಗಿದೆ ಅಮ್ಮ ಅಂತ ಹೇಳಿದ್ದಕ್ಕೆ, ಅಯ್ಯೋ ಈ ಸಲ ಎಲ್ಲಾದರೂ ಕುಂಬಳಕಾಯಿ ಗಿಡ ಇದ್ದರೆ ಆ ಸೊಪ್ಪನ್ನ ಕಿತ್ತು ಕಳಿಸ್ತೀನಿ ಬಿಡಮ್ಮ ಅಂತಂದ್ಬಿಟ್ಟು ಹೇಳಿದ್ರು. ಇವಾಗ ಊಟ ಎಲ್ಲ ಮಾಡಿದ್ದಾಯಿತು. ಇವಾಗ ಪಾತ್ರೆಗಳೆಲ್ಲ ಒಂದು ಕಡೆ ಹಾಕಿದೆ. ಆಮೇಲೆ ಸಂಜೆ ಒಂದು 4 ಗಂಟೆ ಆಗಿತ್ತು. ಬಸ್ಸಾರು ಮಾಡೋಣ ಅಂತಂದ್ಬಿಟ್ಟು ದಂಟಿನ ಸೊಪ್ಪನ್ನು ತೆಗಿತಾ ಇದ್ದೀನಿ. ಇದ್ರ ಜೊತೆಗೆ ಬೇರೆ ಯಾವ ಸೊಪ್ಪುಗಳನ್ನು ತೊಗೊಂಬಂದು ಹಾಕಲಿಲ್ಲ ಅಂತಂದರೆ ಸಬ್ಬಕ್ಕಿ ಸೊಪ್ಪಾಗಿರ್ಬೋದು ಮತ್ತು ನಮ್ಮ ಪಾಟುಗಳಲ್ಲಿರೋ ಸೊಪ್ಪಾಗಿರ್ಬೋದು, ಯಾವ ಸೊಪ್ಪು ಹಾಕಲಿಲ್ಲ, ಯಾಕಂದರೆ ದಂಟು ಸೊಪ್ಪೆ ಜಾಸ್ತಿ ಇತ್ತು. ಸರಿ ಬಿಡು ಇದೇ ಆಗುತ್ತೆ ಅಂತಂದ್ಬಿಟ್ಟು ಈ ಸೊಪ್ಪಲ್ಲೇ ಬಸ್ಸಾರು ಮಾಡಿದ್ದೆ. ಈ ಸೊಪ್ಪನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಳ್ಳೋಣ, ಬೇಗ ಸಾಂಬಾರು ಮಾಡೋದಕ್ಕಾಗುತ್ತೆ ಅಂತಂದ್ಬಿಟ್ಟು ತೆಗ್ದೆ. ಆದರೆ ನೋಡಿದ್ರೆ ಅಮ್ಮನೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು. ಒಲದ ಸೊಪ್ಪು ಅಷ್ಟೇ ಎಲ್ಲ ಕ್ಲೀನ್ ಮಾಡಿ ಒಂದು ಕವರ್ಗೆ ಹಾಕಿ ಕೊಟ್ಟಿದ್ರು. ಆಮೇಲೆ ಈ ದಂಟು ಸೊಪ್ಪು ಅಷ್ಟೇ ಎಲ್ಲ ಕ್ಲೀನ್ ಮಾಡಿ ಒಂದು ಕವರ್ಗೆ ಹಾಕಿ ಕೊಟ್ಟಿದ್ದಾರೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಅಷ್ಟೇ ಅಪ್ಪ ತೊಗೊಂಬಂದಿದ್ರು, ಅದನ್ನು ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ರು. ಸರಿ ಬಿಡು ಅಂತಂದ್ಬಿಟ್ಟು ಅದನ್ನು ಒಂದು ಮರದಲ್ಲಿ ಹಾಕ್ಬಿಟ್ಟು ಇನ್ನು ಬಟ್ಟೆ ಇತ್ತು ವಾಶ್ ಮಾಡಿ ಹಾಕಿದ್ದೆ. ಈ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿ ವಾರ್ಡ್ರೋಬಲ್ಲಿ ಜೋಡಿಸಿಟ್ಕೊಂಡ್ಬಿಡೋಣ, ಈ ಕೆಲಸ ಎಲ್ಲ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಹೋಗಿ ಸಾಂಬಾರು ಮಾಡೋದಕ್ಕೆ ಸರಿ ಹೋಗ್ಬಿಡುತ್ತೆ ಅಂತಂದ್ಬಿಟ್ಟು ಇವಾಗ ಈ ಕೆಲಸ ಮಾಡ್ತಾಯಿದ್ದೀನಿ. ನಾವು ಬೇಗ ಊಟ ಮುಗಿಸ್ಕೊಂಡ್ಬಿಡ್ತೀವಲ್ವ, ಒಂದು 7:15 ಲಾಸ್ಟು, 7:15ಗೆಲ್ಲ ನಾವು ಊಟನ ಮುಗಿಸ್ಬಿಟ್ಟಿರ್ತೀವಿ. ಹಾಗಾಗಿ ನಾನು ಸಾಂಬಾರು ಏನಾದರೂ ಮಾಡೋದಿತ್ತು ಅಂತಂದರೆ ಬೇಗನೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇನ್ನು ಒಂದು ಟೈಮ್ಗೆ ಏನಾದರೂ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಸೊಪ್ಪು ತಗೊಂಡು ಏನಿಲ್ಲ ಅಂತಂದರೂ ಒಂದು 5 ದಿನ ಮೇಲೆ ಆಗಿರ್ಬೋದೇನೋ, ಜಾಸ್ತಿ ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದು ಬೇಡ ಅಂತಂದ್ಬಿಟ್ಟು ಬಸ್ಸಾರೇ ಮಾಡ್ತಾ ಇದ್ದೀನಿ. ಈ ನೈಟ್ ಟೈಮ್ ಸಾಂಬಾರು ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಬೆಳಗ್ಗೆ ಟಿಫನ್ಗೂ ಅದೇ ಸಾಂಬಾರು ಇರುತ್ತೆ, ಬೇರೆ ಹೊಸ್ದಾಗಿ ಏನು ಟಿಫನ್ ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಕೆಲವೊಂದು ಸಲ ಮಧ್ಯಾಹ್ನಕ್ಕೂ ಅದೇ ಸಾಂಬಾರು ಇದ್ಬಿಟ್ಟಿರುತ್ತೆ. ಹಾಗಾಗಿನೇ ಮಧ್ಯಾಹ್ನ ಟೈಮ್ ಮಾಡ್ತಾ ಇರ್ತೀನಿ ನಾನು ಜಾಸ್ತಿ. ಈ ರೀತಿಯಾಗಿ ಏನಾದರೂ ಸೊಪ್ಪುಗಳು ಮತ್ತು ತರಕಾರಿಗಳು ಜಾಸ್ತಿ ದಿನ ಆದಂಗೆ ನಾನು ಸರಿ ಬಿಡು ಆಯಿತು ಅಂತಂದ್ಬಿಟ್ಟು ನೈಟ್ ಟೈಮ್ ಮಾಡಿಬಿಡ್ತೀನಿ. ನಮ್ಮ ಮನೆಯಲ್ಲೇನು ನೈಟ್ ಸಾಂಬಾರು ಅಂತಂದ್ಬಿಟ್ಟು ಏನು ಆ ರೀತಿಯಾಗಿ ಬಿಸಾಡೋದಕ್ಕೆ ಹೋಗೋದಿಲ್ಲ. ಚೆನ್ನಾಗಿತ್ತು ಅಂತಂದರೆ ಬಿಸಿ ಮಾಡ್ಕೊಂಡು ತಿಂತೀವಿ. ಈಗ ಸೊಪ್ಪನ್ನೆಲ್ಲ ಕಟ್ ಮಾಡಿಕೊಂಡು ಸೊಪ್ಪು ಮತ್ತು ಬೇಳೆನೆಲ್ಲ ಬೇಯಿಸ್ಕೊಂಡಿದ್ದಾಯಿತು. ಇವಾಗ ಸೊಪ್ಪಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ನನ್ನ ಬ್ಲಾಗ್ಸಲ್ಲಂತೂ ಈ ಬಸ್ಸಾರು ರೆಸಿಪಿ ತುಂಬಾ ಜಾಸ್ತಿ ತೋರಿಸ್ಬಿಟ್ಟಿದ್ದೀನಿ, ಸೊಪ್ಪಿಗೆ ಯಾವ ರೀತಿಯಾಗಿ ಒಗ್ಗರಣೆ ಕೊಡ್ತೀನಿ, ಬಸ್ಸಾರು ಯಾವ ರೀತಿಯಾಗಿ ಮಾಡ್ತೀನಿ ಅಂತಂದ್ಬಿಟ್ಟು. ಹಾಗಾಗಿ ಜಸ್ಟ್ ಒಂದು ಶಾರ್ಟಾಗಿ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ನನಗೂ ಅಷ್ಟೇ ನನ್ನ ಹಸ್ಬೆಂಡ್ಗೂ ಅಷ್ಟೇ ಸೊಪ್ಪುಗಳು ಮತ್ತು ತರಕಾರಿಗಳು ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾ ಇರ್ತೀವಿ. ಅದರಲ್ಲೂ ಬಸ್ಸಾರು ಅಂತಂದರೆ ನನಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಈ ಸೊಪ್ಪಂತೂ ಬರೀ ಸೊಪ್ಪೇ ತಿನ್ಕೊಂಬಿಟ್ಟಿರ್ತೀನಿ ನಾನು, ರೈಸು ಮುದ್ದೆ ಒಂದು ಸ್ವಲ್ಪ ಕಡಿಮೆನೇ ತಿಂತೀನಿ. ಹಾಗಾಗಿ ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ, ಸೊಪ್ಪುಗಳಿತ್ತು ಅಂತಂದರೆ ಎತ್ತಿದ ಕೈ ನಿನಗೆ ಬಸ್ಸಾರು ಮಾಡೋದ್ರಲ್ಲಿ ಅಂತ ಹೇಳ್ತಾ ಇರ್ತಾರೆ. ಹಂಗಾಗಿ ನಾನು ಜಾಸ್ತಿ ಬಸ್ಸಾರು ಮಾಡ್ತಾ ಇರ್ತೀನಿ. ಇನ್ನು ತರಕಾರಿ ಸಾಂಬಾರುಗಳು ಅಷ್ಟೇ, ತರಕಾರಿ ಸಾಂಬಾರಲ್ಲಿ ನನಗೆ ಜಾಸ್ತಿ ತರಕಾರಿಗಳಿರಬೇಕು, ಆ ರೀತಿ ಸಾಂಬಾರುಗಳಂದರೆ ನನಗೆ ತುಂಬ ಇಷ್ಟ. ನೆಕ್ಸ್ಟ್ ಈಗ ಆ ಕಡೆ ಸೊಪ್ಪಿಗೆ ಒಗ್ಗರಣೆ ಕೊಡೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಎಲ್ಲನೂ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಸೊಪ್ಪಿಗೆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಒಂಥರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಸೊಪ್ಪು ಹಾಕ್ಬಿಟ್ಟು ಬಿಸಿ ಮಾಡಿಕೊಂಡ್ರೆ ಸೊಪ್ಪು ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನು ಯಾವಾಗಲೂ ಆ ರೀತಿಯಾಗಿ ಮಾಡ್ತಾ ಇರ್ತೀನಿ. ಇನ್ನು ಈ
ಈ ಕಡೆ ಖಾರ ರುಬ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಬಿಡಿಸಿ ಕವರ್ಗೆ ಹಾಕಿ ಕೊಟ್ಟಿದ್ರು. ನಾನು ತೊಗೊಂಬಂದು ಒಂದು ಬಾಕ್ಸಲ್ಲಿ ಕೆಳಗಡೆ ಮೇಲೆ ಎಲ್ಲ ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಜಾಸ್ತಿನೇ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪಲ್ಲಿ ಏನಾದರೂ ರೆಸಿಪಿ ಮಾಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವಾಗಲಾದರೂ ಮಾಡಿದಾಗ, ಅಂದರೆ ನೆಕ್ಸ್ಟ್ ವೀಕ್ ಯಾವಾಗಲಾದರೂ ಮಾಡಿದಾಗ ಶೇರ್ ಮಾಡ್ಕೊಳ್ತೀನಿ. ಇವಾಗ ಖಾರ ರುಬ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಅಷ್ಟೇ ಗೋಲ್ಡನ್ ಕಲರ್ ಬಂದಿತ್ತು. ಇವಾಗ ಸೊಪ್ಪನ್ನ ಹಾಕ್ಬಿಟ್ಟು ಸೊಪ್ಪನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಸೊಪ್ಪಿಗೆ ಒಗ್ಗರಣೆ ಕೊಟ್ಟಿದ್ದಾಯಿತು, ಹಾಗೆ ಬಸ್ಸಾರಿಗೆ ಖಾರನೂ ರುಬ್ಕೊಂಡ್ಬಂದಿದ್ದಾಯಿತು. ಇವಾಗ ಬಸ್ಸಾರಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಇವಾಗ ಬಸ್ಸಾರಿಗೆ ಒಗ್ಗರಣೆ ಕೊಟ್ಟಿದ್ದಾಯಿತು. ಆಮೇಲೆ ಎಣ್ಣೆಯಲ್ಲೇ ಒಂದು ಸ್ವಲ್ಪ ಹೊತ್ತು ಈ ಖಾರನೆಲ್ಲ ಫ್ರೈ ಮಾಡ್ಕೊಳ್ತೀನಿ. ಆವಾಗ ಬಸ್ಸಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ನೆಕ್ಸ್ಟ್ ಇವಾಗ ಸೊಪ್ಪು ಬೇಯೋದಕ್ಕೆ ನೀರನ್ನು ಹಾಕ್ಕೊಂಡಿರ್ತೀನಲ್ವ, ಅದೇ ನೀರನ್ನೇ ಹಾಕ್ಬಿಟ್ಟು ನಾನು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕಾಯಿಸಿದ್ರೆ ಬಸ್ಸಾರು ರೆಡಿ ಆಗುತ್ತೆ. ಬೇರೆ ಎಕ್ಸ್ಟ್ರಾ ನೀರು ಏನಾದರೂ ಸೇರಿಸಿದ್ದೀನಿ ಅಂತಂದರೆ ಅಷ್ಟೊಂದು ಟೇಸ್ಟಿಯಾಗಿ ಇರೋದಿಲ್ಲ. ಅದೇ ಸೊಪ್ಪು ಬೇಯೋದಕ್ಕೆ ನೀರು ಹಾಕಿರ್ತೀನಲ್ವ, ಅಷ್ಟೇ ನೀರನ್ನು ಹಾಕಿದ್ದೀನಿ ಅಂತಂದರೆ ಬಸ್ಸಾರು ಚೆನ್ನಾಗಿರುತ್ತೆ. ಇವಾಗ ನೋಡ್ತಾ ಇರ್ಬೋದು ಬಿಸಿ ಬಿಸಿ ಮುದ್ದೆ, ಬಸ್ಸಾರು ಮತ್ತು ಸೊಪ್ಪು ತುಂಬ ಟೇಸ್ಟಿಯಾಗೂ ಇತ್ತು. ಸೊಪ್ಪು ಅಷ್ಟೇ. ಇವಾಗ ಊಟ ತಿಂದಿದ್ದಾಯಿತು, ಹಾಗೆ ಪಾತ್ರೆಗಳನ್ನು ವಾಶ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಪಾತ್ರೆಗಳು ಎಷ್ಟೊಂದಿದೆ ಅಂತಂದ್ಬಿಟ್ಟು. ಬಸ್ಸಾರು ಮಾಡಿದ್ದೀವಿ ಅಂತಂದರೆ ಪಾತ್ರೆಗಳು ಜಾಸ್ತಿ ಇರುತ್ತೆ ಅಲ್ವಾ. ನಮ್ಮ ಮನೆಯಲ್ಲಂತೂ ಜಾಸ್ತಿ ಇರುತ್ತೆ. ನಿಮ್ಮ ಮನೆಗಳಲ್ಲಿ ಯಾವ ರೀತಿಯಾಗಿರುತ್ತೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಸೊಪ್ಪು ಕ್ಲೀನ್ ಮಾಡೋದಕ್ಕೆ 2 ಮರಗಳನ್ನು ತಗೊಂಡಿರ್ತೀನಿ. ಆಮೇಲೆ ಸೊಪ್ಪು ತೊಳೆಯೋದಕ್ಕೆ 2 ಪಾತ್ರೆಗಳು, ಆಮೇಲೆ ಈ ಚಾಪರ್ ಬೋರ್ಡ್ ಆಗಿರ್ಬೋದು, ನೆಕ್ಸ್ಟ್ ಇನ್ನೂ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಬಿದ್ದಿರುತ್ತಲ್ವ, ಹಂಗಾಗಿ ಜಾಸ್ತಿ ಪಾತ್ರೆಗಳಿರುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ, ನನಗೇನು ಈ ಪಾತ್ರೆಗಳೆಲ್ಲ ವಾಶ್ ಮಾಡಬೇಕಲ್ವಪ್ಪ ಅಂತಂದ್ಬಿಟ್ಟು ಇದುವರೆಗೂ ನನಗೆ ಯಾವತ್ತೂ ಕಷ್ಟ ಅಂತ ಅನಿಸೇ ಇಲ್ಲ. ನಾನು ಊಟ ಮಾಡಿದ ತಕ್ಷಣ ಹಂಗೆ ಪಾತ್ರೆಗಳೆಲ್ಲ ವಾಶ್ ಮಾಡಿಬಿಟ್ಟು ಕಿಚನ್ನು ಅಷ್ಟೇ ಕ್ಲೀನ್ ಮಾಡಿಬಿಡ್ತೀನಿ ಅಟ್ ಎ ಟೈಮು. ಆಮೇಲೆ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ತೀನಿ. ಇನ್ನೊಂದೇನು ಅಂತಂದರೆ, ಮೊದಲು ನಾವು ನಮ್ಮ ಮನೆಯನ್ನು ಇಷ್ಟಪಡೋದಕ್ಕೆ ಶುರು ಮಾಡಿದ್ದೀವಿ ಅಂತಂದರೆ ಅವತ್ತಿಂದನೇ ನಮ್ಮ ಮನೆ ಯಾವಾಗಲೂ ಅಷ್ಟೇ ನೀಟಾಗಿರುತ್ತೆ. ನನ್ನ ಸೀಕ್ರೆಟ್ ಅಂತೂ ಇದೆ. ನನಗೆ ಮನೆ ಅಂತಂದರೆ ತುಂಬ ಇಷ್ಟ. ಹಾಗೆ ಮನೆಯನ್ನು ನೀಟಾಗಿ ಇಟ್ಕೊಳ್ಬೇಕು ಅಂತಂದ್ರೂ ತುಂಬ ಇಷ್ಟ. ಅದು ಮನೆ ಹೇಗೇ ಇರಲಿ, ಆದರೆ ನನಗೆ ಮನೆ ಅಂತಂದರೆ ತುಂಬ ಇಷ್ಟಪಡ್ತಾ ಇರ್ತೀನಿ. ಹಾಗಾಗಿ ನನಗೆ ಮನೆ ಕೆಲಸಗಳು ಮಾಡೋದು ಕಷ್ಟ ಅಂತ ಅನಿಸೋದಿಲ್ಲ. ಆಮೇಲೆ ಇನ್ನೂ ಮನೆಯನ್ನು ಡೆಕೋರೇಷನ್ ಮಾಡಿ ಇಟ್ಕೊಳ್ಳೋದು ಅಂತಂದ್ರೂ ನನಗೆ ತುಂಬ ಇಷ್ಟ. ಆದರೆ ಇವಾಗ ಒಂದು ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಇದೆ ಅಲ್ವಾ, ಹಾಗಾಗಿ ಇವಾಗ ಯಾಕೆ ಸುಮ್ಮನೆ ನೆಕ್ಸ್ಟು ಮುಂದಕ್ಕೆ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇವಾಗ ಸುಮ್ಮನೆ ಇದ್ದೀನಿ. ಸ್ವಂತ ಮನೆ ಮಾಡ್ಕೊಂಡಿದ್ದೀವಿ. 1 ವರ್ಷ ಬೇಕಾಗುತ್ತೆ ಅಲ್ವಾ ಎಲ್ಲ ನಾವು ಸೆಟ್ಲ್ ಆಗೋಷ್ಟರಲ್ಲಿ. ಹಾಗಾಗಿ ಸರಿ ಆಯಿತು, ನೆಕ್ಸ್ಟ್ ಇಯರ್ಗಾದರೂ ಮಾಡ್ಕೊಳ್ಬೋದಲ್ವಾ ಅಂತಂದ್ಬಿಟ್ಟು ಇವಾಗ ಇರೋದ್ರಲ್ಲಿ ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನೈಟು ಕಿಚನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು, ಗುರುವಾರ ಬೆಳಗ್ಗೆ ಮನೆ ಕೆಲಸಗಳೆಲ್ಲ ಮುಗಿಸಿ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಸಾಂಬಾರು ಹೆಂಗೂ ಇತ್ತು ಮತ್ತು ಸೊಪ್ಪು ಇತ್ತಲ್ವ, ಅದಕ್ಕೆ ಬಿಸಿ ರೈಸ್ ಮಾಡಿಕೊಂಡು ತಿಂದು ಟೀ ಕುಡಿದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ 11 ಗಂಟೆಗೆಲ್ಲ ದೇವ್ರ ಸಾಮಾನು ಬೆಳಗೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದೇನು ಅಂತಂದರೆ, ಈ ಮನೆ ಕೆಲಸಗಳನ್ನು ಬೆಳಗ್ಗೆ ಬೇಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಇಂಟ್ರೆಸ್ಟ್ ಇರುತ್ತೆ. ಅದೇ ಮಧ್ಯಾಹ್ನ ಮೇಲೆ ನಾವು ಸ್ಟಾರ್ಟ್ ಮಾಡ್ಕೊತೀವಿ ಅಂತಂದರೆ ಇಂಟ್ರೆಸ್ಟೇ ಇರೋದಿಲ್ಲ. ಅಂದರೆ ಒಂದು ಕೆಲಸ ಆದಮೇಲೆ ಒಂದು ಕೆಲಸ, ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಅಂತಂದ್ಬಿಟ್ಟು ಬೆಳಗ್ಗಿಂದನೇ ಶುರು ಮಾಡ್ಕೊಳ್ಬೇಕು. ಬೆಳಗ್ಗೆ ಒಂದು ಸ್ವಲ್ಪ ಲೇಸಿಯಾಗಿದ್ದು ಆಮೇಲೆ ನಾವು ಕೆಲಸ ಮಾಡ್ತೀವಿ ಅಂತಂದರೆ ನಿಜವಾಗ್ಲೂ ಆಗೋದಿಲ್ಲ. ಅದು ಕೆಲಸಗಳು ಅಷ್ಟೇ ಸಾಗೋದೇ ಇಲ್ಲ. ಬೆಳಗ್ಗೆನೇ ಬೇಗ ಬೇಗ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ ಬೇಗ ಬೇಗ ಕೆಲಸಗಳು ಕಂಪ್ಲೀಟ್ ಆಗ್ತಾ ಇರುತ್ತೆ. ಮತ್ತು ಬೇರೆ ಕೆಲಸ ಮಾಡೋದಕ್ಕೂ ಅಷ್ಟೇ ತುಂಬ ಇಂಟ್ರೆಸ್ಟ್ ಇರುತ್ತೆ.
ನನಗಂತೂ ಈ ಎರಡೂ ದಿನಗಳು ಅಷ್ಟೇ ತುಂಬ ಕೆಲಸಗಳು ಚೆನ್ನಾಗಾಯಿತು. ಬುಧವಾರ ಮತ್ತು ಗುರುವಾರ ಬೇಗನೆ ಕೆಲಸಗಳನ್ನು ಸ್ಟಾರ್ಟ್ ಮಾಡಿಕೊಂಡೆ. ನಾನು ಅಂದ್ಕೊಂಡಂಗೆ ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಮತ್ತು ನಾವು ಅಂದ್ಕೊಂಡಂಗೆ ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡಿದ್ದೀವಿ ಅಂತಂದರೆ ಮೈಂಡು ಅಷ್ಟೇ ನನಗೆ ಫ್ರೆಶ್ ಆಗಿರುತ್ತೆ. ನಾವು ಅಂದ್ಕೊಂಡಂಗೆ ಏನಾದರೂ ಕೆಲಸಗಳಾಗಲಿಲ್ಲ ಅಂತಂದರೆ ಮೈಂಡ್ ಒಂಥರ ಗಜಿಬಿಜಿಯಾಗಿರುತ್ತೆ, ಟೆನ್ಷನ್ ಆಗಿರುತ್ತೆ. ಅದು ಮಾಡಲಾ ಇದು ಮಾಡಲಾ ಅಂತಂದ್ಬಿಟ್ಟು ಒಂಥರ ಒತ್ತಡಕ್ಕೆ ಸಿಗಾಕ್ಕೊತ ಇರ್ತೀವಿ. ಬೆಳಗ್ಗೆ ಬೇಗ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ವಿ ಅಂತಂದರೆ ಈ ಪ್ರಾಬ್ಲಮ್ಸ್ ಏನೂ ಇರೋದಿಲ್ಲ. ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಅಂತಂದರೆ ದೇವ್ರ ಸಾಮಾನೆಲ್ಲ ತೊಗೊಂಬಂದು ಇಲ್ಲಿ ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡಿದ್ದಾಯಿತು. ಇವಾಗ ಪಾರ್ಟಿಷನ್ ಹತ್ರ ಇರುವಂತಹ ಕಾಮಧೇನು ಹಸು ಮತ್ತು ಹುಳಿ ಬೋಲು ಇದನ್ನು ತೊಗೊಂಬಂದು ಇಡ್ತಾಯಿದ್ದೀನಿ. ಈ ಸಾಮಾನುಗಳೆಲ್ಲ ತೊಗೊಂಬಂದು ಇಟ್ಟ ಮೇಲೆ ಆಮೇಲೆ ಈ ದೀಪಗಳಲ್ಲಿ ಎಣ್ಣೆ ಇರುತ್ತಲ್ವ, ಅದನ್ನು ಟಿಶ್ಯೂ ಪೇಪರ್ ತೊಗೊಂಡು ಅದನ್ನು ನೀಟಾಗಿ ಒರೆಸ್ಬೇಕು. ಆಮೇಲೆ ಕಳಶ ನೀರನ್ನೆಲ್ಲ ತೊಗೊಂಡೋಗಿ ಗಿಡಕ್ಕೆ ಹಾಕಬೇಕು. ಈ ದೇವ್ರ ಸಾಮಾನ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಪ್ರಿಪ್ರೇಷನ್ ಕೆಲಸಗಳು ಅಂತಿರುತ್ತೆ. ಅದನ್ನು ಸ್ವಲ್ಪ ಹೊತ್ತು ಒಂದು 10-15 ನಿಮಿಷ ಆಗುತ್ತೆ. ಅದೆಲ್ಲ ಮಾಡಿಕೊಂಡು ದೇವ್ರ ಸಾಮಾನುಗಳು ಬೆಳಗೋದಕ್ಕೆ ಇನ್ನು ಸ್ಟಾರ್ಟ್ ಮಾಡ್ಕೊಳ್ಬೇಕು. ಈಗ ದೇವ್ರ ಸಾಮಾನುಗಳನ್ನೆಲ್ಲ ಬೆಳಗೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ದೇವ್ರ ಸಾಮಾನುಗಳನ್ನೆಲ್ಲ ಬೆಳಗೋಷ್ಟರಲ್ಲಿ 1.5 ಅವರ್ ಬೇಕಾಗುತ್ತೆ. ಈ ಬೆಳ್ಳಿ ಸಾಮಾನುಗಳನ್ನು ಬೇಗ ಕ್ಲೀನ್ ಮಾಡಿಬಿಡಬಹುದು. ಆದರೆ ಈ ತಾಮ್ರ ಮತ್ತು ಕಂಚಿ ಇರುತ್ತಲ್ವ, ಅದೊಂದು ಸ್ವಲ್ಪ ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ. ಅಂತಂದರೆ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತಂದರೆ, ಮೊದಲು ಹುಣಸೆಹಣ್ಣು ಉಪ್ಪಿಂದ ಒಂದು ಸಲ ಉಜ್ಜಿ ತೊಳಿತೀನಿ. ಅದಾದಮೇಲೆ ಸಬೀನದಿಂದ ಉಜ್ಜಿ ತೊಳಿತೀನಿ. ಆಮೇಲೆ ರಾಗಿ ಹಸಿಟ್ಟಿಂದ ಉಜ್ಜಿ ತೊಳಿತೀನಿ. ಈ ರೀತಿಯಾಗಿ ಮಾಡೋದ್ರಿಂದ ಒಂದು 15 ದಿನ ಆದ್ರೂ ತಾಮ್ರ ಮತ್ತು ಕಂಚಿ ಅನ್ನೋದು ಪಳಪಳ ಅಂತ ಉಳಿತಾ ಇರುತ್ತೆ. ಆಮೇಲೆ ಇನ್ನು ಬೆಳ್ಳಿ ಸಾಮಾನು ಕ್ಲೀನ್ ಮಾಡೋದು ಬಂದುಬಿಟ್ಟು ಸಬೀನ ಪೌಡ್ರು ಮತ್ತು ಕೋಲ್ಗೇಟ್ ಪೌಡ್ರನ್ನು ಹಾಕ್ಬಿಟ್ಟು ಕ್ಲೀನ್ ಮಾಡ್ತೀನಿ. ಒಂದೊಂದು ಸಲ ವಿಭೂತಿ ಪೌಡ್ರನ್ನು ಸಹ ಮಿಕ್ಸ್ ಮಾಡ್ತೀನಿ. ಒಂದೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಎರಡು ಮೆಥಡಲ್ಲೂ ಕ್ಲೀನ್ ಮಾಡಿದ್ರೂ ಚೆನ್ನಾಗೇ ಇರುತ್ತೆ, ಕ್ಲೀನಾಗಿರುತ್ತೆ. ಈಗ ದೇವ್ರ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಹಂಗೆ ಒಂದು ಡ್ರೈ ಕ್ಲಾತನ್ನು ತೊಗೊಂಡು ದೇವ್ರ ಸಾಮಾನುಗಳನ್ನೆಲ್ಲ ಒರೆಸಿ ಇಟ್ಬಿಟ್ಟಿದ್ದೀನಿ. ನಾನು ಏನು ಮಾಡ್ತೀನಿ ಅಂತಂದರೆ, ಒಂದೇ ಸಲ ದೇವ್ರ ಸಾಮಾನುಗಳನ್ನು ಬೆಳಗಿ ಆಮೇಲೆ ಡ್ರೈ ಕ್ಲಾತನ್ನು ತೊಗೊಂಡು ಒರೆಸೋದಕ್ಕೆ ಹೋಗೋದಿಲ್ಲ. ಒಂದು ಸ್ವಲ್ಪ ದೇವ್ರ ಸಾಮಾನುಗಳನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಆಮೇಲೆ ಡ್ರೈ ಕ್ಲಾತನ್ನು ತೊಗೊಂಡು ಆ ದೇವ್ರ ಸಾಮಾನುಗಳನ್ನೆಲ್ಲ ನೀಟಾಗಿ ಒರೆಸಿ ಇಡ್ತೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ದೇವ್ರ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಆಮೇಲೆ ಬಟ್ಟೆಯಿಂದ ಒರೆಸಿ ಇಡ್ತೀನಿ. ಈ ರೀತಿಯಾಗಿ ಮಾಡ್ತೀನಿ. ಒಂದೇ ಸಲ ಎಲ್ಲ ಬೆಳಗ್ಗೆ ಇಟ್ಟು ಆಮೇಲೆ ಒಂದು ಡ್ರೈ ಕ್ಲಾತನ್ನು ತೊಗೊಂಡು ಒರೆಸೋದಕ್ಕೆ ಹೋದರೆ ನೀರಿನ ಕಲೆಗಳೆಲ್ಲ ಹಂಗಂಗೆ ಇರುತ್ತೆ. ಯಾಕಂದರೆ ನನ್ನ ಹತ್ರ ದೇವ್ರ ಸಾಮಾನುಗಳು ಜಾಸ್ತಿ ಇದೆ ಅಲ್ವಾ, ಹಾಗಾಗಿ. ನೆಕ್ಸ್ಟ್ ಈಗ ದೇವ್ರ ಮನೆಯನ್ನೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ನಾನು ಪ್ರತಿ ತಿಂಗಳು ಈ ರೀತಿಯಾಗಿ ಮಾಡ್ತೀನಿ. 15 ದಿನಕ್ಕೊಂದ್ಸಲ ಬರೀ ದೇವ್ರ ಸಾಮಾನುಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಅದಕ್ಕೆ ಗಂಧ ಕುಂಕುಮ ಇಟ್ಟು ಜೋಡಿಸ್ಕೊಳ್ತೀನಿ. ತಿಂಗಳಿಗೊಂದ್ಸಲ ನಾನು ದೇವ್ರ ಮನೆಯನ್ನೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿಬಿಡ್ತೀನಿ. ಇನ್ನು ಕಳಶ ಚೇಂಜ್ ಮಾಡೋದು ಬಂದುಬಿಟ್ಟು 15 ದಿನಕ್ಕೊಂದ್ಸಲನೇ ಚೇಂಜ್ ಮಾಡ್ತೀನಿ. ಒಂದು ವೇಳೆ ಏನಾದರೂ ವೀಳ್ಯದೆಲೆಗಳೇನಾದರೂ ಬಾಡಿತ್ತು ಅಂತಂದರೆ ಆವಾಗ ವೀಕ್ಲಿ ಒನ್ಸ್ ಚೇಂಜ್ ಮಾಡ್ತೀನಿ. ವೀಳ್ಯದೆಲೆಗಳು ಚೆನ್ನಾಗಿತ್ತು ಅಂತಂದರೆ 15 ದಿನಕ್ಕೊಂದ್ಸಲನೇ ಕಳಸನೂ ಚೇಂಜ್ ಮಾಡೋದು.
ಈಗ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಡ್ತಾ ಇದ್ದೀನಿ. ಆದಷ್ಟು ನಾನು ಅಲ್ಲೊಂದು ಕ್ಲಿಪ್ಪಿಂಗ್ಸು ತಗೊಂಡಿದ್ದೀನಿ. ಈ ಕೆಲಸಗಳನ್ನೆಲ್ಲ ಫುಲ್ಲು ಡೀಟೇಲಾಗಿ ತೋರಿಸೋದಕ್ಕೆ ಹೋಗಿದ್ದೀನಿ ಅಂತಂದರೆ ವಿಡಿಯೋಲಂತೂ ತುಂಬ ಜಾಸ್ತಿ ಆಗುತ್ತೆ. ಅದಲ್ಲದೆ ನಾನು ಅವಾಗವಾಗ ವೀಡಿಯೋಗಳಲ್ಲಿ ತೋರಿಸ್ತಾನೆ ಇರ್ತೀನಲ್ವ, ಹಾಗಾಗಿ ನಾನು ಈ ಸಲ ಒಂದು ಸ್ವಲ್ಪ ಶಾರ್ಟಾಗಿ ತೋರಿಸ್ತಾ ಇದ್ದೀನಿ. ಏನು ಮಂಜು ಯಾವಾಗಲೂ ಇದೇ ರೀತಿಯಾಗಿಯೇ ಅಲ್ವಾ ತೋರಿಸೋದು ಅಂತಂದ್ಬಿಟ್ಟು ನೀವು ಅಂದ್ಕೊಳ್ಬೋದು. ಆದರೆ ಇವತ್ತೇನು ಮಾಡಿದ್ದೀನಿ ಅಂತಂದರೆ ನಾನು ಆದಷ್ಟು ವೀಡಿಯೋಗಳನ್ನು ಮಾಡ್ಕೊಳ್ಳೋದಕ್ಕೇ ಹೋಗಲಿಲ್ಲ. ಅಲ್ಲಲ್ಲಿ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದೆ ಅಷ್ಟೇ. ಮುಂಚೆ ವೀಡಿಯೋಗಳೆಲ್ಲ ಯಾವ ರೀತಿಯಾಗಿ ಮಾಡ್ತಾಯಿದ್ದೆ ಅಂತಂದರೆ ದೇವ್ರ ಸಾಮಾನುಗಳನ್ನೆಲ್ಲ ತೆಗಿಯೋದು ಫುಲ್ ಡೀಟೇಲಾಗಿ ಒಂದೊಂದು ಸಾಮಾನೇ ತೆಗಿಯೋದೆಲ್ಲ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಅದನ್ನು ಎಡಿಟ್ ಮಾಡೋಕ್ಕೆ ಹೋದಾಗ 1-2 ಐಟಮ್ಸ್ ತೆಗಿಯೋದು ಮಾತ್ರ ಹಾಕಬೇಕಾಗುತ್ತೆ. ಫುಲ್ಲು ಅದೆಲ್ಲ ಹಾಕೋದಕ್ಕೆ ಹೋದರೆ ಅದೇ ಒಂದು 10-15 ನಿಮಿಷ ಆಗಿಬಿಡುತ್ತೆ. ಹಾಗಾಗಿ ಯಾಕೆ ಸುಮ್ಮನೆ ಕೆಲಸಗಳು ಸಾಗೋದಿಲ್ಲ ಅಂತಂದ್ಬಿಟ್ಟು ಕ್ಲಿಪ್ಪಿಂಗ್ಸ್ ಮಾಡಿಕೊಂಡೆ ಅಷ್ಟೇ. ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು, ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ಇವಾಗ ದೇವ್ರ ಮನೆಯಲ್ಲಿ ದೇವ್ರ ಸಾಮಾನುಗಳನ್ನೆಲ್ಲ ಜೋಡಿಸಿಟ್ಟಿದ್ದಾಯಿತು. ಈ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ನನಗೆ ಮಧ್ಯಾಹ್ನ 3 ಗಂಟೆ ಆಗಿಬಿಡ್ತು. ಇಷ್ಟು ಕೆಲಸ ಮಾಡೋದಕ್ಕೆ ಇಷ್ಟೊತ್ತು ಟೈಮ್ ತೊಗೊಂಡ್ರ ಮಂಜು ಅಂತ ಅಂದ್ಕೊಳ್ಬೋದು. ಆದರೆ ಪಾರ್ಟಿಷನ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ, ಮತ್ತು ಇಲ್ಲೆಲ್ಲ ಫುಲ್ ಡೀಪ್ ಕ್ಲೀನಿಂಗ್ ಮಾಡಿದೆ. ಡೀಟೇಲಾಗಿ ತೋರ್ಸೋಕೆ ಹೋದರೆ ಆಗೋದಿಲ್ಲ. ಶಾರ್ಟಾಗಿ ತೋರ್ಸೋಕೆ ಹೋದರೆ ಇಷ್ಟು ಕೆಲಸ ಮಾಡೋದಕ್ಕೆ ಇಷ್ಟು ಟೈಮ್ ತಗೊಂಡ್ರ ಅಂತ ಅಂದ್ಕೊಳ್ತಾರೆ ಕೆಲವರು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ and subscribe to my channel. Thank you for watching my video. Have a nice day. Bye bye.